ಶುಭೋದಯ ಎಂಜಾಯ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೇಗ ಕ್ವಿಕ್ ಆಗಿ ಈಸಿಯಾಗಿ ಡಿಫ್ರೆಂಟ್ ಆಗಿ ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಅದನ್ನ ಒಂದ್ 2-3 ಇಂಚ್ ಆಗೋಷ್ಟು ಶುಂಠಿನ ಹಾಕೋತಿದ್ದೀನಿ. 2-3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆಡ್ ಮಾಡ್ಕೊತಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ, ಅದನ್ನು ಕೂಡ ಆಡ್ ಮಾಡ್ಕೊತಿದ್ದೀನಿ. 3 ಹಸಿಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ನಾನು ದೊಡ್ಡ ಸೈಜ್ ಇರುವಂತ ಟೊಮೊಟೊನ ದಪ್ಪಗೆ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಬೇಯಿಸ್ಕೊತಿದ್ದೀನಿ. ಈ ತರ ನಾರ್ಮಲ್ ಆಗಿ ಬೆಂದ್ರೆ ಸಾಕು ನೋಡಿ. ಈ ತರ ಇದನ್ನ ನಾನು ಜಾರಿಗೆ ಹಾಕೊಂಡು ಆರಾಗ್ ಬಿಡ್ತಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೋತಿದ್ದೀನಿ. ಕಾಯಿ ತುರಿನೇ ಹಾಕೋಬೇಕು, ಹೆಚ್ಚಾಕೊಂಡ್ರೆ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಇದು ಮೊದಲೇ ಬೆಂದಿರೋದ್ರಿಂದ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ನಿಮ್ಗೆ ಹಂಗೂ ಹೆಚ್ಚಾಕೋಬೇಕು ಅಂತ ಅಂದ್ರೆ ನೀವು ಕಾಯಿನ ಮೊದಲು ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡು ಆಮೇಲೆ ಬೇಕಿದ್ರೆ ನೀವು ಬೇಯಿಸಿರೋಂಥ ಟೊಮೊಟೊ ಈರುಳ್ಳಿನ ನೀವು ಹಾಕೊಂಡು ನೀವು ಗ್ರೈಂಡ್ ಮಾಡ್ಕೋಬಹುದು. ಅವಾಗ ಕೂಡ ಸಾಫ್ಟ್ ಆಗುತ್ತೆ ನೋಡಿ. ಈ ತರ ಸಾಫ್ಟ್ ಆಗ್ಬೇಕು. ನಾನೊಂದು ಕುಕ್ಕರ್ ತಗೋತಿದ್ದೀನಿ. ಆ ಕುಕ್ಕರ್ಗೆ 2 ಏಲಕ್ಕಿ, 2 ಇಂಚ್ ಆಗೋಷ್ಟು ಚಕ್ಕೆ ಮತ್ತೆ 2 ಲವಂಗನ ಹಾಕೋತಿದ್ದೀನಿ. ಹಾಗೆ ಇದಕ್ಕೆ ಪಲಾವ್ ಎಲೆ ಹಾಕೋತಿದ್ದೀನಿ. ಇದ್ರೆ ನಾನು ಹಸಿ ಪಲಾವ್ ಎಲೆ ಹಾಕೋತಿರೋದು. ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ. ನೀವು ಮಾಮೂಲಿ ಪಲಾವ್ ಎಲೆ ಇದ್ರೆ ಅದನ್ನ ಹಾಕೋಬಹುದು. ಈಗ ನಾನು ರುಬ್ಬಿರೋ ಅಂತ ಮಿಶ್ರಣನ ಹಾಕೋತಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕೋತಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಹೆಚ್ಚಾಕೋತಿದ್ದೀನಿ. ಇದನ್ನೆಲ್ಲ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಅದನ್ನು ಹಾಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು 2 ಲೋಟ ಅಕ್ಕಿ ತಗೊಂಡಿದ್ದೆ. 2 ಲೋಟ ಅಕ್ಕಿಗೆ 4 ಲೋಟ ನೀರ್ ಹಾಕ್ಬೇಕು ಅಂತಾರೆ. ಆದ್ರೆ ನಾನು 4 ಲೋಟ ನೀರ್ ಹಾಕಲ್ಲ, 3.5 ಲೋಟ ನೀರ್ ಹಾಕ್ತೀನಿ. ಯಾಕಂದ್ರೆ ನನಗೆ ಅನ್ನ ಉದ್ರಾಗ್ಬೇಕು ಅಂತ ಅಷ್ಟೇ. ನೀವು ಬೇಕಿದ್ರೆ 4 ಲೋಟ ನೀರ್ ಹಾಕೊಳ್ಳಿ. ಈಗ ನಾನು ಇದನ್ನ ಕ್ಲೋಸ್ ಮಾಡ್ತಿದ್ದೀನಿ. ನಾನು ಇದು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ಟೊಮೊಟೊ ಬಾತ್ ರೆಡಿ ಆಗಿದೆ. ಈಸಿಯಾಗಿ ಕ್ವಿಕ್ ಆಗಿ ಯಾವ ರೀತಿ ಮಾಡೋದಂತ ನೀವು ನೋಡೋದ್ರಲ್ಲ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ. ಈ ರೆಸಿಪಿ ಟೇಸ್ಟ್ ಅಂತೂ ಸಖತ್ತಾಗಿದೆ. ಅದು ನೀವು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಬೇಗ ಈಸಿಯಾಗಿ ಕ್ವಿಕ್ ಆಗಿ ಆಗುವಂಥ ರೆಸಿಪಿ ಇದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ನನಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಂದಿನಿ. ನನಗೆ ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.